ಬಿಜೆಪಿಯಲ್ಲಿ ಎರಡು ಬಣಗಳಾಗಿದೆ ಅನ್ನುವಂತ ಅನುಮಾನ ಮಾಡ್ತಾರೆ. ಒಂದ್ ಕಡೆ ಇವರು ಇಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರೆ, ಇನ್ನೊಂದ್ ಕಡೆ ಇದಕ್ಕೆ ಸಭೆ ಮಾಡಿದ್ದಾರೆ, ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಹೋಗ್ತೀವಿ, ವಾಲ್ಮೀಕಿ ನಿಗಮನ ವಿರೋಧಿಸಿ ಅನ್ನುವಂತ ಇದಾಗಿದೆ. ಹಂಗಾಗಿ ಅಲ್ಲಿ ಎರಡು ಬಣ ಆಗಿದೆ. ಇವರೆಲ್ಲರೂ ಇದಾರಲ್ಲ, ಅವ್ರ ಮೈ ಮೇಲೆ ಎಷ್ಟು ಕೇಸ್ಗಳಿದಾವಂತೆ? ಅವ್ರ ಅಫಿಡವಿಟ್ಸ್ ತಗೊಳ್ಳಿ. BJP ರಾಜ್ಯಾಧ್ಯಕ್ಷರು ಅಫಿಡವಿಟ್ ಸೈಡಲ್ಲಿ ಹಾಕಿದ್ದಾರೆ. ಮನಿ ಲಾಂಡ್ರಿಂಗು, ಕರಪ್ಷನ್ನು, ಚೋಟಾ ಸಿಗ್ನೇಚರು, ಬಡ ಸಿಗ್ನೇಚರು, ಯಾರನ್ನ ಜೈಲಿಗೆ ಹಾಕಿದ್ರು, ಯಾಕೆ ಯಡಿಯೂರಪ್ಪವ್ರನ್ನ 3 ವರ್ಷಕ್ಕೆ BJP ಅವ್ರು ತೆಗೆದ್ರು. ಇದೆಲ್ಲ ಹೊಲಸು. BJP ಹೊಲಸೇನಿದೆ, ಪಾದಯಾತ್ರೆಯಲ್ಲಿ ಹೋಗಿ ಶೋಕಿ ಮಾಡ್ಕೊಂಡು ಹೋಗಿರೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸೊ ಅವ್ರ ಮನೇಲಿ ಹುಡುಕಿರೋದ್ರಿಂದ ಅದನ್ನು ಅವ್ರು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು. ಅದನ್ನು ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಜನರ ಸೇವೆ ಮಾಡೋಕ್ಕೆ ಒಳ್ಳೆ ಜನರು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಚೇರ್ನ ಈಗ ಸದ್ಯಕ್ಕೆ BJP ಏನೇ ತಿಪ್ಪರ್ಲಾಗ ಹೊಡೆದ್ರೇನೋ ಚೇರು ಅಲ್ಲಾಡಲ್ಲ, ಅವರು ಅಲ್ಲಾಡಲ್ಲ, ಯಾರು ಅಲ್ಲಾಡಲ್ಲ, ನಾವು ಯಾರು ಅಲ್ಲಾಡಲ್ಲ. ಸರ್ಕಾರ ಸುಭದ್ರವಾಗಿ 5 ವರ್ಷ ಮುಗಿಸುತ್ತೆ. ಇದೆಲ್ಲ ಏನಂದರೆ ನೋಡಿ, ನೀವು ಕೇಳೋ ಪ್ರಶ್ನೆ ಏನು ಗೊತ್ತಾ, ನಮ್ಮಲ್ಲಿ ಈಗ BJP ಥರ ಒಡಕ್ತಾ ಇರ್ತಕ್ಕಂಥದ್ದು ಕೆಲಸ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿ. ಇವತ್ತು ನಾನು ಮಿನಿಸ್ಟ್ರ್ ಇದ್ದೀನಿ, ನಾಳೆ ಇಲ್ಲದೆ ಇರ್ಬೋದು. ಅದರ ಪಕ್ಷದ ಒಂದು ಸಿದ್ಧಾಂತದ ಮೇಲೆ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆ, ಹಾಗಾದ್ರೆ ನಿಮ್ದೇನಾದ್ರು ತೆಗಿತೀರಾ ಅಂತ? ಹಂಗಲ್ಲ. ಜವಾಬ್ದಾರಿ ಕೊಟ್ಟಾಗ ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ. ಆದರೆ BJP ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೊಟ್ಟೆ ಕಿಚ್ಚಿಗೆ ಅವರು ಈ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಇಲ್ಲ, ಅಧಿಕಾರದ ದಾಹ, ಕೆಟ್ಟ ದಾಹ, ಆ ನಿಟ್ಟಿನ ಮೇಲೆ ಮಾಡ್ತಾ ಇದ್ದಾರೆ ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ, ಅದು ನಿಮಗೆ ಕಾಣಿಸ್ತಾ ಇದೆ. ಅದರಿಂದ ಏನು ಉಪಯೋಗ ಇಲ್ಲ. ಅಲ್ರಿ, ಪ್ರಜಾಪ್ರಭುತ್ವನ ಹೋಗ್ಬಿಟ್ಟು ಉಲ್ಟಂಪಲ್ಟ ಮಾಡ್ತಕ್ಕಂಥದ್ದು ಕೆಲಸ ಏನಾರು ಮಾಡಿದೆ. ಅದೇ ಈ ಕೆಟ್ಟ ಬುದ್ಧಿಗೆ ಅವ್ರನ್ನ 62 ಕೂರಿಸಿದ್ದು. ಇನ್ನೂ ಕಂಟಿನ್ಯೂ ಮಾಡಲಿ, ಇನ್ನು 32 ಕೂರಿಸ್ತಾರೆ.